ಎಲ್ಲರಿಗೂ ನಮಸ್ತೆ. ಅರದಿಂದ ಚಪ್ಪಟೆ ಮತ್ತು ಚೌಕನಾಗಿ ಅರದಿಂದ ಉಜ್ಜುವಿಕೆ ರಫ್ ಫಿನಿಶ್ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ಉತ್ಪಾದನೆ ಉದ್ಯಮದಲ್ಲಿ ಅರದಿಂದ ಉಜ್ಜುವಿಕೆ ಪ್ರಮುಖ ಪ್ರಕ್ರಿಯೆಗಳಲ್ಲಿ ಒಂದಾಗಿದೆ. ನಾವು ಈಗ ಚಪ್ಪಟೆ ಮತ್ತು ಚೌಕನಾಗಿ ರಫ್ ಫಿನಿಶ್ ಅರದಿಂದ ಉಜ್ಜುವಿಕೆ ಬಗ್ಗೆ ಕಲಿಯೋಣ. ನಾವೀಗ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಪೂರ್ಣವಾಗುವುದರ ಒಳಗೆ ನೀವು ಕೆಳಗಿನ ಕೆಲಸಗಳನ್ನು ಮಾಡಲು ಕಲಿಯುವಿರಿ. ಅರದಿಂದ ಉಜ್ಜಲು ಬೆಂಚ್ ವೈಸ್ನಲ್ಲಿ ವರ್ಕ್ ಪೀಸ್ ಅನ್ನು ಹಿಡಿದುಕೊಳ್ಳುವಿರಿ. ಚಪ್ಪಟೆ ಮೇಲ್ಮೈಯನ್ನು ಅರದಿಂದ ಉಜ್ಜುವಿರಿ. ಸ್ಟ್ರೈಟ್ ಎಡ್ಜ್ ಬಳಸಿ ಅರ ಉಜ್ಜಲಾದ ವರ್ಕ್ ಪೀಸ್ ಚಪ್ಪಟೆಯಾಗಿದೆಯೇ ಎಂದು ಪರಿಶೀಲಿಸಿ ಸ್ಕ್ವೇರ್ ಬ್ಲೇಡ್ ಅನ್ನು ಪ್ರಯತ್ನಿಸಿ. ವರ್ಕ್ ಪೀಸ್ ಚೌಕಾಕಾರವಾಗಿರುವುದನ್ನು ಅಥವಾ ಲಂಬ ಕೋನದಲ್ಲಿರುವುದನ್ನು ಟ್ರೈ ಸ್ಕ್ವೇರ್ನಿಂದ ಪರೀಕ್ಷಿಸಿ. ಅರದಿಂದ ಉಜ್ಜುವಿಕೆಯು ಉತ್ಪಾದನೆಯಲ್ಲಿ ಮೆಟೀರಿಯಲ್ ತೆಗೆಯುವ ಪ್ರಕ್ರಿಯೆಯಾಗಿದೆ. ಇದು ಗರಗಸ ಮತ್ತು ಗ್ರೈಂಡಿಂಗ್ ಕಾರ್ಯಾಚರಣೆಗಳೆರಡನ್ನೂ ಹೋಲುತ್ತದೆ, ಆದರೆ ಡಿಬರ್ರಿಂಗ್ನಂತಹ ಫಿನಿಶಿಂಗ್ ಕಾರ್ಯಾಚರಣೆಗಳಲ್ಲಿ ಬಳಸಲಾಗುತ್ತದೆ. ಅರದಿಂದ ಉಜ್ಜುವ ಕೆಲಸ ಮಾಡುವಾಗ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಎಡಗಾಲು ಮುಂದೆ ಮತ್ತು ಬಲಗಾಲು ಹಿಂದೆ 1 ಅಡಿ ಅಂತರದಲ್ಲಿರಬೇಕು. ಉಜ್ಜುವ ವಿಧಾನ: ಬಲಗೈ ಅರದ ಮೇಲೆ ಮತ್ತು ಎಡಗೈ ಅರದ ಮೇಲ್ಭಾಗದ ಫೇಸ್ ಮೇಲೆ. ಅರವನ್ನು ಹಿಡಿದುಕೊಳ್ಳುವಿಕೆ: ಫುಲ್ ಅಥವಾ ಡ್ರಾ ಸ್ಟ್ರೋಕ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಒತ್ತಡ ಹಾಕಬೇಡಿ. ಉಜ್ಜುವ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅರದ ಫೇಸ್ ಅನ್ನು ಸೀಮೆ ಸುಣ್ಣದಿಂದ ಉಜ್ಜುವ ಮೂಲಕ ಅರಗಳ ಪಿನ್ನಿಂಗ್ ಅಂದರೆ ಚೆಕ್ಕೆಗಳಿಂದ ಅರದ ಹಲ್ಲುಗಳು ಮುಚ್ಚಿ ಹೋಗುವುದನ್ನು ತಡೆಯಿರಿ. ಕಾರ್ಡ್ ಬ್ರಷ್ ಅಥವಾ ವೈರ್ ಬ್ರಷ್ ಬಳಸಿ ಅರಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಅರಗಳ ಫೇಸ್ಗಳು ಪುನಃ ಪರಸ್ಪರ ಉಜ್ಜಿಕೊಳ್ಳಲು ಸಾಧ್ಯವಾಗದಂತೆ ಅವುಗಳಿಗೆ ನಿಗದಿಪಡಿಸಿದ ಸ್ಥಳಗಳಲ್ಲಿ ಸಂಗ್ರಹಿಸಿಡಬೇಕು. ಸಾಮಾನ್ಯವಾಗಿ ಅರದಿಂದ ಉಜ್ಜುವ 3 ತಂತ್ರಗಳಿವೆ. ಅವುಗಳೆಂದರೆ ನೇರವಾಗಿ ಉಜ್ಜುವಿಕೆ, ಅಡ್ಡವಾಗಿ ಉಜ್ಜುವಿಕೆ, ಎಳೆದು ಉಜ್ಜುವಿಕೆ. ನೇರವಾಗಿ ಉಜ್ಜುವಿಕೆ ಇದು ಅತ್ಯಂತ ಮೂಲಭೂತವಾದ ಅರದಿಂದ ಉಜ್ಜುವ ತಂತ್ರವಾಗಿದೆ ಮತ್ತು ಇಲ್ಲಿ ಅರವನ್ನು ಉಜ್ಜಬೇಕಾಗಿರುವ ವಸ್ತುವಿನ ಉದ್ದಕ್ಕೂ ಉದ್ದವಾಗಿ ತಳ್ಳುವುದನ್ನು ಒಳಗೊಂಡಿದ್ದು ಫಾರ್ವರ್ಡ್ ಸ್ಟ್ರೋಕ್ನಲ್ಲಿ ಮಾತ್ರ ಸಂಪರ್ಕ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ತ್ವರಿತವಾಗಿ ಉಜ್ಜಿ ಮೆಟೀರಿಯಲ್ ತೆಗೆಯಲು ಬಳಸಲಾಗುತ್ತದೆ. ಅಡ್ಡವಾಗಿ ಉಜ್ಜುವಿಕೆ ಇದನ್ನು ಫಿನಿಶಿಂಗ್, ಆಕಾರ ಕೊಡಲು ಅಥವಾ ಹರಿತಗೊಳಿಸಲು ಬಳಸಬಹುದು. ಇದು ಅತಿ ಸಾಮಾನ್ಯವಾಗಿ ಬಳಸಲಾಗುವ ಅರದಿಂದ ಉಜ್ಜುವ ತಂತ್ರವಾಗಿದೆ. ಎಳೆದು ಉಜ್ಜುವಿಕೆ ಈ ತಂತ್ರವು ಅರವನ್ನು ಎರಡೂ ತುದಿಗಳಲ್ಲಿ ಹಿಡಿದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಈ ತಂತ್ರವನ್ನು ಹೆಚ್ಚಿನ ಮೆಟೀರಿಯಲ್ ಇದ್ದಾಗ ಮತ್ತು ಮೇಲ್ಮೈಯನ್ನು ಸಮಗೊಳಿಸಲು ಮಾತ್ರ ಬಳಸಲಾಗುತ್ತದೆ. ಈಗ ನಾವು ಅರದ ವಿವಿಧ ಭಾಗಗಳನ್ನು ನೋಡೋಣ. ಟ್ಯಾಂಗ್ಗೆ ವಿರುದ್ಧವಾದ ಅಂತ್ಯವನ್ನು ಟಿಪ್ ಅಂದರೆ ತುದಿ ಅಥವಾ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಅರದ ಮೇಲ್ಮೈಯಲ್ಲಿ ಹಲ್ಲುಗಳುಳ್ಳ ವಿಶಾಲವಾದ ಭಾಗವನ್ನು ಫೇಸ್ ಅಥವಾ ಸೈಡ್ ಎಂದು ಕರೆಯಲಾಗುತ್ತದೆ. ಒಂದೇ ಸಾಲಿನ ಸಮಾನಾಂತರ ಹಲ್ಲುಗಳನ್ನು ಹೊಂದಿರುವ ಅರದ ತೆಳುವಾದ ಭಾಗವನ್ನು ಎಡ್ಜ್ ಅಂದರೆ ಅಂಚು ಎಂದು ಕರೆಯಲಾಗುತ್ತದೆ. ಹಲ್ಲುಗಳಿಲ್ಲದ ವಿಶಾಲ ಭಾಗವನ್ನು ಹೀಲ್ ಎಂದು ಕರೆಯಲಾಗುತ್ತದೆ. ಬಾಡಿಯಿಂದ ಟ್ಯಾಂಗ್ ಅನ್ನು ಬೇರ್ಪಡಿಸುವ ಅರದ ಬಾಗಿದ ಭಾಗವನ್ನು ಶೋಲ್ಡರ್ ಎಂದು ಕರೆಯಲಾಗುತ್ತದೆ. ಹ್ಯಾಂಡಲ್ನಲ್ಲಿ ಇರುವ ಅರದ ಕಿರಿದಾದ ಮತ್ತು ತೆಳುವಾದ ಭಾಗವನ್ನು ಟ್ಯಾಂಗ್ ಎಂದು ಕರೆಯಲಾಗುತ್ತದೆ. ಅರವನ್ನು ಹಿಡಿದುಕೊಳ್ಳಲು ಟ್ಯಾಂಗ್ಗೆ ಅಳವಡಿಸಲಾದ ಭಾಗ ಹ್ಯಾಂಡಲ್ ಅಂದರೆ ಹಿಡಿಕೆ. ಹ್ಯಾಂಡಲ್ ಬಿರುಕುಗಳನ್ನು ತಡೆಗಟ್ಟಲು ರಕ್ಷಣಾತ್ಮಕ ಲೋಹದ ಉಂಗುರವನ್ನು ಫೆರ್ಯೂಲ್ ಎಂದು ಕರೆಯಲಾಗುತ್ತದೆ.
ಅರಗಳನ್ನು ಹೈ ಕಾರ್ಬನ್ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ಬಾಡಿ ಭಾಗವನ್ನು ಗಟ್ಟಿಗೊಳಿಸಲಾಗಿರುತ್ತದೆ ಮತ್ತು ಟೆಂಪರ್ ಮಾಡಲಾಗಿರುತ್ತದೆ. ಅರಗಳನ್ನು ಈ ಕೆಳಗಿನ ಆಧಾರದಲ್ಲಿ ವರ್ಗೀಕರಿಸಲಾಗಿದೆ. ಅರದ ಆಕಾರ, ಅರದ ಕಟ್, ಅರದ ಗ್ರೇಡ್. ಅಡ್ಡ ವಿಭಾಗದ ಆಕಾರಗಳು. ಕನಿಷ್ಠ 20 ವಿಭಿನ್ನ ಅಡ್ಡ ವಿಭಾಗದ ಆಕಾರಗಳಿವೆ. ಆಯತಾಕಾರ, ಚದರ, ತ್ರಿಕೋನ, ವೃತ್ತಾಕಾರ, ಅರ್ಧವೃತ್ತಾಕಾರ, ಸೂಜಿ ಅರಗಳು, ವಿಶೇಷ ಅರಗಳು. ಕತ್ತರಿಸುವ ಅಂಚುಗಳ ರೂಪ. ಸಿಂಗಲ್ ಕಟ್ ಕೆಲಸದ ಮೇಲ್ಮೈಗಳಲ್ಲಿ ಕರ್ಣೀಯವಾಗಿ ಕತ್ತರಿಸಿದ ಸಮಾನಾಂತರ ಹಲ್ಲುಗಳ ಸಾಲುಗಳನ್ನು ಹೊಂದಿದೆ. ಡಬಲ್ ಕಟ್ ಹಲ್ಲುಗಳ ಸಾಲುಗಳು ಪರಸ್ಪರ ಅಡ್ಡ ಹಾಯುತ್ತವೆ. ರಾಸ್ಪ್ ಹಲ್ಲುಗಳು ಒಂದಕ್ಕೊಂದು ಸಂಪರ್ಕ ಇರುವುದಿಲ್ಲ, ಮೇಲ್ಭಾಗದಲ್ಲಿ ದುಂಡಾಗಿರುತ್ತದೆ ಮತ್ತು ಬಾಗಿದ ಕಟ್ ಅರಗಳಾಗಿವೆ. ಹಿತ್ತಾಳೆ, ಅಲ್ಯೂಮಿನಿಯಂ, ಕಂಚು ಮತ್ತು ತಾಮ್ರದಂತಹ ಮೃದು ಲೋಹಗಳ ಮೇಲ್ಮೈಗೆ ನಯವಾದ ಫಿನಿಶ್ ಕೊಡಲು ಉಜ್ಜಲು ಸಿಂಗಲ್ ಕಟ್ ಅರಗಳು ಉಪಯುಕ್ತವಾಗಿವೆ. ಡಬಲ್ ಕಟ್ ಅರವು ಹೆಚ್ಚಿನ ಸ್ಟಾಕ್ ಅನ್ನು ತೆಗೆದುಹಾಕುತ್ತದೆ. ರಾಸ್ಪ್ ಕಟ್ ಅರವನ್ನು ಮರ, ಚರ್ಮ ಮತ್ತು ಇತರ ಮೃದುವಾದ ವಸ್ತುಗಳನ್ನು ಉಜ್ಜಲು ಬಳಸಲಾಗುತ್ತದೆ. ಕರ್ವ್ಡ್ ಕಟ್ ಫೈಲ್ ಆಳವಾದ ಕತ್ತರಿಸುವ ಕ್ರಿಯೆಯನ್ನು ಹೊಂದಿದೆ. ಮೃದು ಲೋಹಗಳಿಗೆ ಬಳಸಲಾಗುತ್ತದೆ. ಕಟ್ನ ಒರಟುತನ ಅಂದರೆ ಪ್ರತಿ ಇಂಚಿಗೆ ಅಥವಾ ಸೆಂಟಿಮೀಟರಿಗೆ ಹಲ್ಲುಗಳ ಸಂಖ್ಯೆ. 5 ಮುಖ್ಯ ವರ್ಗಗಳಿವೆ: ರಫ್, ಬಾಸ್ಟರ್ಡ್, ಸೆಕೆಂಡ್ ಕಟ್, ಸ್ಮೂತ್ ಮತ್ತು ಡೆಡ್ ಸ್ಮೂತ್. ದೊಡ್ಡ ಪ್ರಮಾಣದ ಲೋಹವನ್ನು ತೆಗೆದುಹಾಕಲು ರಫ್ ಅರವನ್ನು ಬಳಸಲಾಗುತ್ತದೆ. ಬಾಸ್ಟರ್ಡ್ ಅರದಲ್ಲಿ ಲೋಹ ತೆಗೆಯುವ ದರವು ರಫ್ ಅರಕ್ಕಿಂತ ಸ್ವಲ್ಪ ಕಡಿಮೆ. ಉತ್ತಮ ಫಿನಿಶ್ನೊಂದಿಗೆ ಒರಟು ಲೋಹದಲ್ಲಿ ನಯಗೊಳಿಸಲು ಸೆಕೆಂಡ್ ಕಟ್ ಅರವನ್ನು ಬಳಸಲಾಗುತ್ತದೆ. ಸ್ಮೂತ್ ಅರವು ಸಣ್ಣ ಪ್ರಮಾಣದ ಲೋಹವನ್ನು ತೆಗೆದುಹಾಕುತ್ತದೆ. ಡೆಡ್ ಸ್ಮೂತ್ ಅರವು ಅತ್ಯಂತ ಉತ್ತಮ ಫಿನಿಶ್ ಅನ್ನು ನೀಡುತ್ತದೆ. ಚಪ್ಪಟೆಯಾದ ಮತ್ತು ಚೌಕನೆಯ ಮೇಲ್ಮೈಗಳನ್ನು ನಯಗೊಳಿಸಲು ಅಗತ್ಯವಿರುವ ಪರಿಕರಗಳು. ಸ್ಟೀಲ್ ರೂಲ್. ಘಟಕದ ಅಥವಾ ವಸ್ತುವಿನ ರೇಖೀಯ ಆಯಾಮಗಳನ್ನು ಅಳೆಯಲು ಸ್ಟೀಲ್ ರೂಲ್ ಅನ್ನು ಬಳಸಲಾಗುತ್ತದೆ. ಬೆಂಚ್ ವೈಸ್. ಇದು ನಯಗೊಳಿಸಬೇಕಾದ ವಸ್ತುವನ್ನು ಹಿಡಿದುಕೊಳ್ಳುವ ಸಾಧನವಾಗಿದೆ. ಅರ. ಅರ ಎಂಬುದು ವರ್ಕ್ ಪೀಸ್ನಿಂದ ಮೆಟೀರಿಯಲ್ ತೆಗೆಯಲು ಬಳಸುವ ಸಾಧನವಾಗಿದೆ. ಟ್ರೈಸ್ಕ್ವೇರ್. ಇದು ವರ್ಕ್ ಪೀಸ್ಗಳು ಫ್ಲಾಟ್ನೆಸ್, ಸ್ಟ್ರೈಟ್ನೆಸ್, ಟ್ರೈಸ್ಕ್ವೇರ್ನ ನೇರ ಅಂಚನ್ನು ಬಳಸಿಕೊಂಡು 90 ಡಿಗ್ರಿ ಕೋನಗಳನ್ನು ಗುರುತಿಸಲು ಮತ್ತು ಪರಿಶೀಲಿಸಲು ಬಳಸಲಾಗುವ ಸಾಧನವಾಗಿದೆ. ಜೆನ್ನಿ ಕ್ಯಾಲಿಪರ್. ಜೆನ್ನಿ ಕ್ಯಾಲಿಪರ್ ಅಥವಾ ಆಡ್ ಲೆಗ್ ಕ್ಯಾಲಿಪರ್ ಕಂಪಾಸ್ನಂತೆಯೇ ಕಾರ್ಯನಿರ್ವಹಿಸುತ್ತದೆ. ಒಂದು ತುದಿಯನ್ನು ಸ್ಥಿರ ಸ್ಥಳದಲ್ಲಿ ಅಳವಡಿಸಲಾಗಿರುತ್ತದೆ ಮತ್ತು ಇನ್ನೊಂದನ್ನು ಬರೆಯಲು ಅಥವಾ ಅಳತೆ ಮಾಡಲು ಬಳಸಲಾಗುತ್ತದೆ. ಒಳ ಮತ್ತು ಹೊರ ಅಂಚಿಗೆ ಸಮಾನಾಂತರವಾಗಿರುವ ರೇಖೆಗಳನ್ನು ಗುರುತಿಸಲು ಮತ್ತು ವೃತ್ತಾಕಾರದ ಬಾರ್ಗಳ ಮಧ್ಯಭಾಗವನ್ನು ಕಂಡುಹಿಡಿಯಲು ಇದನ್ನು ಬಳಸಲಾಗುತ್ತದೆ. ಡಾಟ್ ಪಂಚ್. ಪಂಚ್ ಎಂಬುದು ಗಟ್ಟಿಯಾದ ಮೇಲ್ಮೈಯಲ್ಲಿ ಇಂಡೆಂಟ್ ಮಾಡಲು ಅಥವಾ ಶಾಶ್ವತ ಗುರುತು ಮಾಡಲು ಬಳಸುವ ಸಾಧನವಾಗಿದೆ. ಕಿರಿದಾದ ಮತ್ತು ಆಳವಾದ ಇಂಡೆಂಟೇಷನ್ ಅನ್ನು ಗುರುತಿಸಲು ಚುಚ್ಚು ಅಥವಾ ಡಾಟ್ ಪಂಚ್ ಅನ್ನು ಬಳಸಲಾಗುತ್ತದೆ. ಬಾಲ್ ಪೀನ್ ಸುತ್ತಿಗೆ. 2 ಹೆಡ್ಗಳನ್ನು ಹೊಂದಿರುವ ಸುತ್ತಿಗೆ, ಒಂದು ಚಪ್ಪಟೆ ಮತ್ತು ಇನ್ನೊಂದು ಪೀನ್ ಎಂದು ಕರೆಯಲಾಗುವಂತಹುದು, ದುಂಡಾಗಿರುವುದು. ನಾವು ಅರದಿಂದ ಉಜ್ಜುವ ಕಾರ್ಯವಿಧಾನದ ಬಗ್ಗೆ ಗಮನಹರಿಸೋಣ. ಮೊದಲಿಗೆ ಸ್ಟೀಲ್ ರೂಲ್ ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಅಗತ್ಯವಿರುವ ಗಾತ್ರವು 75 ಮಿಲಿಮೀಟರ್ ಉದ್ದ, 75 ಮಿಲಿಮೀಟರ್ ಅಗಲ ಮತ್ತು 10 ಮಿಲಿಮೀಟರ್ ದಪ್ಪವನ್ನು ಹೊಂದಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಫ್ಲಾಟ್ ರಫ್ ಫೈಲ್ ಮೂಲಕ ಸ್ಕೇಲಿಂಗ್ ಅನ್ನು ತೆಗೆದುಹಾಕಿ.
ಚಪ್ಪಟೆ ಬಾಸ್ಟರ್ಡ್ ಫೈಲ್ನೊಂದಿಗೆ ಸೈಡ್ ಎ ಅರದಿಂದ ಉಜ್ಜಿ. ಟ್ರೈ ಸ್ಕ್ವೇರ್ನ ಬ್ಲೇಡ್ ಮೂಲಕ ಸಮತಟ್ಟನ್ನು ಪರಿಶೀಲಿಸಿ. ಸೈಡ್ ಬಿ ಯನ್ನು ಉಜ್ಜಿ ಮತ್ತು ಸೈಡ್ ಎಗೆ ಸಂಬಂಧಿಸಿದಂತೆ ಚೌಕವಾಗಿರುವಂತೆ ನೋಡಿಕೊಳ್ಳಿ. ಚೌಕದೊಂದಿಗೆ ಬಿ ಬದಿಗೆ ಸಂಬಂಧಿಸಿದಂತೆ ಸಿ ಬದಿಯ ಫೈಲಿಂಗ್ ಅನ್ನು ಸಹ ತೋರಿಸಿ. ಎಲ್ಲಾ ಬದಿಗಳ ಟ್ರೈ ಸ್ಕ್ವೇರ್ ಅನ್ನು ಪ್ರಯತ್ನಿಸಿ ಚೌಕಾಕಾರವನ್ನು ಪರಿಶೀಲಿಸಿ. ಅರದಿಂದ ಉಜ್ಜುವ ಮೂಲಕ ಪಡೆದ ಪ್ರಮುಖ ಅಂಶಗಳಲ್ಲಿ ಚೌಕಾಕಾರವು ಒಂದಾಗಿದೆ. ಸ್ಟೀಲ್ ರೂಲ್ ಬಳಸಿಕೊಂಡು ಜೆನಿ ಕ್ಯಾಲಿಪರ್ ಅನ್ನು 74 ಮಿಲಿಮೀಟರ್ಗೆ ಹೊಂದಿಸಿ. ಬದಿ ಸಿ ಮತ್ತು ಬದಿ ಡಿಗೆ 74 ಮಿಲಿಮೀಟರ್ ಸಮಾನಾಂತರ ರೇಖೆಗಳನ್ನು ಎಳೆಯಿರಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಸುತ್ತಿಗೆಯನ್ನು ಬಳಸಿ ಗುರುತಿಸಲಾದ ರೇಖೆಯನ್ನು ಪಂಚ್ ಮಾಡಿ. ಡಿ ಮತ್ತು ಇ ಯನ್ನು 74 ಮಿಲಿಮೀಟರ್ಗೆ ಹೊಂದಿಸಿ ಮತ್ತು ಫೈಲ್ ಮಾಡಿ ಮತ್ತು ಎಲ್ಲಾ ಇತರ ಬದಿಗಳಿಗೆ ಚೌಕವನ್ನು ಕಾಪಾಡಿಕೊಳ್ಳಿ. ಬಿ ಮತ್ತು ಸಿ ಬದಿಗಳಿಗೆ ಡಿ ಮತ್ತು ಇ ಬದಿಗಳನ್ನು ಸಮಾನಾಂತರವಾಗಿ ಇರುವಂತೆ ಸ್ಟೀಲ್ ರೂಲ್ನೊಂದಿಗೆ ಆಯಾಮಗಳನ್ನು ಮತ್ತು ಚೌಕವನ್ನು ಪ್ರಯತ್ನಿಸಿ ಒಂದು ಚೌಕದೊಂದಿಗೆ ಪರಿಶೀಲಿಸಿ. ಮೇಲ್ಮೈ ಎಫ್ ಅನ್ನು 9 ಮಿಲಿಮೀಟರ್ಗೆ ಇಳಿಸುವ ಮೂಲಕ ಮತ್ತು ಎ ಬದಿಗೆ ಸಮಾನಾಂತರತೆಯನ್ನು ನಿರ್ವಹಿಸುವ ಮೂಲಕ ಅರದಿಂದ ಉಜ್ಜಿ. ಹರಿತವಾದ ಅಂಚುಗಳನ್ನು ತೆಗೆದುಹಾಕಿ ಸ್ವಲ್ಪ ಪ್ರಮಾಣದ ಆಯಿಲ್ ಅನ್ನು ಹಾಕಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನಾವು ಕಲಿತ ಅಂಶಗಳನ್ನು ಪುನರಾವಲೋಕನ ಮಾಡೋಣ. ಅರದಿಂದ ಚಪ್ಪಟೆ ಮತ್ತು ಚೌಕನಾಗಿ ರಫ್ ಫಿನಿಶ್ ಉಜ್ಜುವಿಕೆ, ಅರದ ವಿವಿಧ ಭಾಗಗಳು, ಅರಗಳ ವರ್ಗೀಕರಣ, ಕೆಲಸದ ಅನುಕ್ರಮ ಮತ್ತು ಅದರ ಅವಶ್ಯಕತೆಗಳು. ಇದಿಷ್ಟು ಅರದಿಂದ ಚಪ್ಪಟೆ ಮತ್ತು ಚೌಕನಾಗಿ ರಫ್ ಫಿನಿಶ್ ಉಜ್ಜುವಿಕೆ ಬಗ್ಗೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ.